ಕರ್ನಾಟಕ ವೈದ್ಯ ವಿಭೂಷಣ 2024 ಅವಾರ್ಡ್ ಪಡೆದ ದನಮಟ್ನಹಳ್ಳಿ ಡಾಕ್ಟರ್ ವೆಂಕಟೇಶ ಮೂರ್ತಿಯವರಿಗೆ ಅಭಿನಂದನೆ. ಕರ್ನಾಟಕ ಹೆಲ್ತ್ ಕೇರ್ ವತಿಯಿಂದ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ವೈದ್ಯ ವಿಭೂಷಣ 2024 ಈ ಅವಾರ್ಡ್ ಅನ್ನು ಪಡೆದುಕೊಂಡ ಕೋಲಾರ ತಾಲೂಕಿನ ದನಮಟ್ನಹಳ್ಳಿ ಗ್ರಾಮದ ಪಾರಂಪರಿಕ ವೈದ್ಯರಾದ ಡಾಕ್ಟರ್ ಆರ್ ವೆಂಕಟೇಶ ಮೂರ್ತಿ ಅವರನ್ನು ಕೋಲಾರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಕನಕದಾಸ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ಸರಳ ಅಭಿನಂದನಾ ಸಮಾರಂಭದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕಿ ಕೆಎನ್ ಸರಸ್ವತಮ್ಮ ಮಾತನಾಡಿ, ಕೋಲಾರ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವ ಪಾರಂಪರಿಕ ವೈದ್ಯ ದನಮಟ್ನಹಳ್ಳಿ ಡಾಕ್ಟರ್ ವೆಂಕಟೇಶ ಮೂರ್ತಿಯವರು 16 ವರ್ಷಗಳಿಂದ ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡುತ್ತಾ ಇದ್ದು, ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅವರಿಗೆ ಕರ್ನಾಟಕ ವೈದ್ಯ ವಿಭೂಷಣ ಪ್ರಶಸ್ತಿ ನೀಡಿರುವುದು ನಮ್ಮ ಕೋಲಾರಿಗೆ ಹೆಮ್ಮೆಯ ಸಂಗತಿ ಅಂತ ಹೇಳಿದರು. ಕುರುಬ ಸಮಾಜದ ಹಿರಿಯ ಮುಖಂಡ ಕೆಎನ್ಎನ್ ಪ್ರಕಾಶ್ರವರು ಮಾತನಾಡಿ, ದನಮಟ್ನಹಳ್ಳಿ ಡಾಕ್ಟರ್ ವೆಂಕಟೇಶ ಮೂರ್ತಿಯವರು ಚರ್ಮವ್ಯಾಧಿ, ಗಾಯ, ಮಂಡಿ ನೋವು, ಮೂಲವ್ಯಾಧಿ ಮುಂತಾದ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡುವುದರಲ್ಲಿ ಅವರು ಸಿದ್ಧಹಸ್ತರಾಗಿದ್ದು, ಅವರ ನಿಸ್ವಾರ್ಥ ಸೇವೆಗೆ ಈಗಾಗಲೇ ಗೌರವ ಡಾಕ್ಟರೇಟ್ ನೀಡಿದ್ದು, ಈ ಪ್ರಶಸ್ತಿ ನೀಡಿರುವುದು ಅವರ ಸೇವೆಗೆ ಸಿಕ್ಕ ಮತ್ತೊಂದು ಗೌರವವಾಗಿದೆ ಎಂದು ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಮುಖಂಡರಾದ ಯಶೋಧಮ್ಮ, ಕುರುಬರಪೇಟೆ ಮಂಜುಳಾ, ವಕೀಲ ಸಂತೋಷ್, ಕೋಲಾರ ನ್ಯೂಸ್ ಚಂದ್ರು, ಬೆಟ್ಟ ಮುನಿಯಪ್ಪ, ಮಮತಾ, ಗೌರಮ್ಮ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಿವಸ ಕೋಲಾರ ಜಿಲ್ಲಾ ಕುರುಬ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಅವರು ದನಮಟ್ನಹಳ್ಳಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವ್ರು. ಅವ್ರ ತಂದೆಯವರು ಮೊದಲು ಆಯುರ್ವೇದಿಕ್ ಅವ್ರ ಮನೆತನಕ್ಕೆ ಬಂದಿರ್ತಕ್ಕಂಥದ್ದು ಆಯುರ್ವೇದಿಕ್ ಒಂದು ಇದು, ಅದನ್ನ ತಂದೆಯವ್ರ ನಂತರ ಮಗನಾದಂತ ವೆಂಕಟೇಶ್ ಅವ್ರು ನಡ್ಸ್ಕೊಂಡ್ ಬಂದಿರ್ತಾರೆ. ನನಗೂ ಹಲವಾರು ಬಾರಿ ನಮ್ಮ ರೈತರು ನಮ್ಮ ಗಮನಕ್ಕೆ ತಂದಿದ್ರು. ಅವ್ರು ಹೋಗಿರ್ತಕ್ಕಂಥವ್ರು ಅವ್ರ ಕಾಯಿಲೆನ ಗುಣಪಡಿಸೋದ್ರ ಜೊತೆಗೆ ಅವ್ರು ತುಂಬಾ ಅನುಕೂಲ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದನ್ನ ಇವರು ಏನು 16 ವರ್ಷ ಸೇವೆ ಇದೆ ಅದನ್ನ ಕರ್ನಾಟಕ ಸರ್ಕಾರ ಗುರುತಿಸಿ ಕರ್ನಾಟಕ ವೈದ್ಯಕೀಯ ವಿಭೂಷಣ ಪ್ರಶಸ್ತಿನ ನೀಡಿರ್ತಾರೆ. ತುಂಬಾ ಸಂತೋಷದ ಸಂಗತಿ. ಇದೇ ರೀತಿ ಅವ್ರಿಗೆ ಒಳ್ಳೊಳ್ಳೆ ಪ್ರಸಿದ್ಧಿ ಸಿಗ್ತಾ ಇರಲಿ, ಜನಕ್ಕೆ ಆಯುರ್ವೇದಿಕ್ ಸೇವೆ ನಿರಂತರವಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಆಶಿಸ್ತಾ ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಸಂಘದ ಕೋಲಾರ ಜಿಲ್ಲಾ ಕುರುಬ ಸಂಘದಿಂದ ಆಶಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಲಾರ ಜಿಲ್ಲಾ ಸಂಘದಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಸಂಘದಲ್ಲಿ ಕಾರ್ಯದರ್ಶಿಯಾಗಿರತಕ್ಕಂಥ ದನಮಟ್ನಹಳ್ಳಿ ವೆಂಕಟೇಶ್ ಅವರು ಸುಮಾರು 16 ವರ್ಷಗಳಿಂದನೂ ಕೂಡ ಒಂದು ಆಯುರ್ವೇದಿಕ್ ಇದರಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಒಂದು ಏನಪ್ಪಾ ಅಂದ್ರೆ ಇವತ್ತು ವಿಶೇಷ, ಇಡೀ ಕರ್ನಾಟಕ ರಾಜ್ಯ ಅವರನ್ನು ಗುರುತಿಸಿ ಒಂದು ಡಾಕ್ಟರೇಟ್ ಪದವಿ ಮೊದಲೇ ಸಿಕ್ಕಿತ್ತು. ಅದ್ರ ಜೊತೆಗೆ ಈ ಏನಿದೆಯಲ್ಲ ಕರ್ನಾಟಕ ವೈದ್ಯ ವಿಭೂಷಣ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ಅವಾರ್ಡ್ ಸಿಕ್ಕಿರೋದಕ್ಕೆ ನಮ್ಮ ಜಿಲ್ಲಾ ಸಂಘದಿಂದ ಎಲ್ಲರೂ ಸೇರಿ ಇವತ್ತು ನಾವು ಅವರನ್ನ ಒಂದು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಅವರ ಒಂದು ಸೇವೆ ಎಲ್ಲರಿಗೂ ಕೂಡ ಸಿಗುವಂತ ಅಂತಾಗ್ಲಿ, ಪ್ರತಿಯೊಂದು ಎಲ್ಲ ಒಂದು ನಾಟಿ ಪ್ರತಿಯೊಂದು ಎಲ್ಲ ಇದಕ್ಕೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಇವ್ರ ಕಡೆಯಿಂದ ಸಿಗ್ತದೆ ಅಂತ ಹೇಳಿ ನನ್ನ ಹೆಸರು ಸರಸ್ವತಮ್ಮ ಅಂತ, ಕರ್ನಾಟಕ ಪ್ರದೇಶ ಕುರುಬ ಸಂಘ ನಿರ್ದೇಶಕರು. ನಮಸ್ಕಾರ. ನಮ್ಮ ಹೆಸರು ವೆಂಕಟೇಶ್ ಮೂರ್ತಿ ಅಂತ, ದನಮಟ್ನಹಳ್ಳಿ ಗ್ರಾಮ. ನಾವು ಸುಮಾರು ನಮ್ಮ ತಾತ, ನಮ್ಮ ತಂದೆ
ನಮ್ಮ ತಾತವರ ಅಪ್ಪನು ಆಯುರ್ವೇದ ಅಂದರೆ ವೈದ್ಯವನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವರಲ್ಲಿ 4 ತಲೆಮಾರುಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ವೈದ್ಯ ಮಾಡ್ಕೊಂಡು ವೃತ್ತಿಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಸುಮಾರು ನಾವು ನೋಡುವಂಥ ಕಾಯಿಲೆಗಳು ಚರ್ಮ ವ್ಯಾಧಿಗಳು ಮತ್ತು ಮೂಳೆ ನೋವುಗಳು, ಗಾಯಗಳು ಮತ್ತು ಮೂಲವ್ಯಾಧಿ, ಇನ್ನು ಇತರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಚಿಕಿತ್ಸೆಯನ್ನು ಕೊಟ್ಕೊಂಡು ಬಂದು ಸುಮಾರು ಸಾವಿರಾರು ಲಕ್ಷಾಂತರ ಜನಗಳನ್ನು ನೋಡಿ ಅವರಿಗೆ ವಾಸಿ ಮಾಡಿದ್ದೀವಿ. ಧರ್ಮಟ್ಟನಹಳ್ಳಿ ಅಂತಂದರೆ ತುಂಬ ಹೆಸರುವಾಸಿ ಆಗಿರುವಂಥದ್ದು. ನಾವೇನು ಬೇರೆ ಕಡೆ ಹೋಗಿ ಎಲ್ಲಿ ನೋಡೋದಿಲ್ಲ, ಎಲ್ಲ ನಮ್ಮನ್ನು ಹುಡ್ಕೊಂಡು ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗಿ ಗುಣಪಡಿಸ್ಕೊಂಡಿರೋರು ತುಂಬ ಲಕ್ಷಾಂತರ ಜನ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಪ್ರಶಸ್ತಿ 2024 ಅವಾರ್ಡ್ಗೆ ನನ್ನನ್ನು ಗುರುತಿಸಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಆ ಒಂದು ಅವಾರ್ಡನ್ನು ಕೊಟ್ಟಿರೋದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ನೀವೊಂದು ಏನು ನನಗೆ ಎನ್ಕರೇಜನ್ನು ಕೊಟ್ಟಿದ್ದೀರಾ, ನಾನು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಅಂದರೆ ನಾನು ಸಮಾಜ ಸೇವೆಯನ್ನು ಮಾಡೋದಕ್ಕೆ ನನಗೆ ಒಂದು ಹುಮ್ಮಸ್ಸನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೀರಾ ಅಂಥೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸ್ತೇನೆ.